ಏ ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಬರ್ತ್ಡೇ ವ್ಲಾಗ್. ನಿನ್ನೆ 19ನೇ ಫೆಬ್ರವರಿ ನನ್ನ ಬರ್ತ್ಡೇ ಇತ್ತು. ಇವತ್ತು ನನ್ನ ಅಮ್ಮನ ಹುಟ್ಟುಹಬ್ಬ ಇದೆ. ಹ್ಯಾಪಿ ಬರ್ತ್ಡೇ ಅಮ್ಮ. ನೋಡಿ, ನನ್ನ ಈ ಒಂದು ಹುಟ್ಟುಹಬ್ಬದ ವ್ಲಾಗಲ್ಲಿ ಯಾರೆಲ್ಲ ಬಂದಿದ್ರು, ಏನೆಲ್ಲ ಆಯಿತು ಅಂತ ಹೇಳಿ. ಇದು ಸಂಜೆ ಸಮಯ, 8-8:30 ಆಗಿರ್ಬೋದೇನೋ. ಆ ಸಮಯದಲ್ಲಿ ಇದೊಂದು ವಿಡಿಯೋನ ರೆಕಾರ್ಡ್ ಮಾಡಿರೋವಂಥದ್ದು. ಹಾಗೆ ಮೊದಲು ಇಲ್ಲಿ ನನ್ನ ಅಪ್ಪ ಅಮ್ಮ ಇದ್ದಾರೆ. ಗೈಸ್, ನನ್ನ ಹಾಲತ್ ಖರಾಬ್ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೆ. ನಾನು ಮಾತಾಡ್ತಿಲ್ಲ. ಎಲ್ಲರಿಗೆ ಥ್ಯಾಂಕ್ಸ್. ನನ್ನಪ್ಪ ಅಮ್ಮ, ನನ್ನ ಇಬ್ಬರು ತಮ್ಮಂದಿರು, ನನ್ನ ಫ್ಯಾಮಿಲಿ ಅವರು, ನನ್ನ ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಇದು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಮಾಡಲಿಕ್ಕೆ ಎಲ್ಲರೂ ಕುತ್ಕೊಂಡಿದ್ದೀವಿ. ನನಗೋಸ್ಕರ ನನ್ನ ಇಷ್ಟದ ಚಿಕನ್ ಬಿರಿಯಾನಿ ನನ್ನ ಅಪ್ಪ ಮತ್ತು ಅಮ್ಮ ಇಬ್ಬರು ಸೇರಿ ಮಾಡಿದರು. ಮತ್ತು ಬೇರೆ ಬೇರೆ ಎಲ್ಲ ಇತ್ತು. ಗಬ್ಬರ್ ಕೂಡ ಬಂದಿದ್ದಾರೆ ನೋಡಿ ನನಗೆ ವಿಶ್ ಮಾಡಲಿಕ್ಕೆ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೇ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನನ್ನ ಹುಟ್ಟುಹಬ್ಬ ಏನಿದೆ ಅದು ನನಗೆ ಕೆಲವು ವಿಷಯ ಗೊತ್ತಿತ್ತು. ಅಂದರೆ ಅಪ್ಪ ಅಮ್ಮ ನನಗೋಸ್ಕರ ನನ್ನ ಇಷ್ಟದ ಬಿರಿಯಾನಿ ಮಾಡ್ತಾರಂತ ಗೊತ್ತಿತ್ತು. ಆಮೇಲೆ ನನ್ನ ಇಬ್ಬರು ತಮ್ಮಂದಿರು ನನಗೋಸ್ಕರ ಕೇಕ್ ತೊಗೊಂಬರ್ತಾರೆ ಅಂತ ಹೇಳಿ ಗೊತ್ತಿತ್ತು. ಇಷ್ಟು ವಿಷಯ ಅಷ್ಟೇ ನನಗೆ ಗೊತ್ತಿದ್ದದ್ದು. ಅಂದರೆ ಪ್ರತಿ ವರ್ಷ ನಾನು ಇಲ್ಲಿದ್ದರೆ ಅದೇ ರುಟೀನ್ ಇರ್ತಾಯಿತ್ತು. ಅಂದರೆ ನನಗೆ ನನ್ನ ಕುಟುಂಬದ ಜೊತೆ ಇದ್ದು ಆಚರಿಸುವಂತಹ ಪ್ರತಿದಿನ ಕೂಡ ನನಗೆ ಹುಟ್ಟುಹಬ್ಬದ ಥರನೇ. ಅಂದರೆ ನನಗೆ ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಇಬ್ಬರು ತಮ್ಮಂದಿರು ಪ್ರಮಿಳೋನಿ, ಸುಜಿತಾಂಟಿ, ಪಿಂಚು, ಪ್ರಿಶಲ್, ಪ್ರಿಸ್ಟನ್ ಇವರೆಲ್ಲ ಇವರ ಜೊತೆ ಎಲ್ಲ ನಾನು ಸಮಯ ಕಳೀತೀನಲ್ಲ, ಅದು ನನಗೆ ಪ್ರತಿದಿನ ನನಗೆ
ಖುಷಿ ಕೊಡುವಂಥ ದಿನಗಳು. ನನ್ನ ಹುಟ್ಟುಹಬ್ಬ ದಿನ ಸ್ವಲ್ಪ ಸ್ಪೆಷಲ್ಲೇ ಆಯಿತು, ಎಲ್ಲರೂ ಬಂದು. ಹಾಗಾಗಿ ನನಗೆ ತುಂಬ ಖುಷಿ. ನಾನು ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಇದಕ್ಕೆ, ನನಗೆ ಇಂಥ ಒಂದು ಫ್ಯಾಮಿಲಿ ಕೊಟ್ಟಿದ್ದಕ್ಕೆ ಅಂತ. ಈಗ ನನಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇದು ರೋಸ್ ಪರ್ಫ್ಯೂಮ್, ಇದು ಬಾಡಿ ಮಿಸ್ಟ್, ಇದು ಇನ್ನೊಂದು ಪರ್ಫ್ಯೂಮ್, ಅದು ಚಾಕ್ಲೇಟ್ಸ್ ನನಗೆ ಇಷ್ಟ. ಇದೊಂದು ಡ್ರೆಸ್ ಕ್ಯಾಶುವಲ್ ಕಾಪರ್ ಇತ್ತು. ಇದೊಂದು ಪರ್ಫ್ಯೂಮ್, ಇದು ಕುಕೀಸ್, ಸಾಕೆಟ್ ಕುಕೀಸ್. ದಿನವನ್ನ ಖುಷಿಯಿಂದ ಆಚರಣೆ ಮಾಡೋಕ್ಕೆ ಕಾರಣ ಆಗಿರುವಂಥ ನನ್ನ ಪ್ರೀತಿಯ ಅಪ್ಪ ಅಮ್ಮ, ನನ್ನ ಇಬ್ಬರು ತಮ್ಮಂದಿರು, ನನ್ನ ನೆರೆಕೆರೆಯವರು, ನನ್ನ ಫ್ಯಾಮಿಲಿಯವರು, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅದೇ ರೀತಿ ನನ್ನ ಬಗ್ಗೆ ಪ್ರೀತಿ ಇಷ್ಟು ಎಫರ್ಟ್ಸ್ ಹಾಕಿ ನನಗೋಸ್ಕರ ಉಡುಗೊರೆಗಳನ್ನು ಕೊಡಿಸಿದಂಥ ನನ್ನ ಪ್ರೀತಿ ಪಾತ್ರರಿಗೆ ಧನ್ಯವಾದಗಳು. ಮಟೀರಿಯಲಿಸ್ಟಿಕ್ ಗಿಫ್ಟ್ಗಳು ಒಂದು ಕಡೆ ಆದರೆ, ನೀವು ನನ್ನನ್ನು ಇಟ್ಟಿರುವಂಥ ಪ್ರೀತಿ ಅದು ನನಗೆ ತುಂಬ 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 ಇಷ್ಟ. ನಾನು ಬೆಳಗ್ಗೆ ಫಸ್ಟ್ ಎದ್ದಾಗ ನೋಡಿದ್ದೆ ಏತರ್ ಅಲಯ ಮತ್ತು ರೇಷ್ಮಾವಣಿಯನ್ನು. ರೇಷ್ಮಾವಣಿ ಅಲಯ ಏತರ್ ಅಂತ ಹೇಳಿದರೆ ಪ್ರಮೀಳಾ ಆಂಟಿಯ ಗಂಡ ಇದೆಲ್ಲ ಅಲೆಯನ್ನ, ಅವರ ತಮ್ಮ ಅಭಿಲನ್ನಳ ಹೆಂಡತಿ ಮತ್ತು ಮಕ್ಕಳು. ಅವರನ್ನು ನೋಡಿ ನನಗೆ ತುಂಬ 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 ಖುಷಿಯಾಯಿತು. ಸುಮಾರು ವರ್ಷದ ನಂತರ ನಾನು ಅವರನ್ನು ನೋಡಿದ್ದು. ಅಬುದಾಬಿಯಿಂದ ಅವ್ರು ಬಂದಿದ್ದರು. ಇದು ಡೆಲಿಟಾ ಅಂತ ನನ್ನ ಕಸಿನ್ನು. ಯಾರು ಇದು? ಇದು ಡೆಲಿಮಾಮ್, ಇದು ಇಯಾನ್, ಡೆಲ್ಲದು ಮಗ. ಇದು ಡೆಲ್ಲು ಹೋಯ್ಕರ್. ಇದು ಡೆಲ್ಲುದು ಅಪ್ಪ ಡೆನಿಸ್ ಮಾಮ್, ನನ್ನ ಅಮ್ಮನ ದೊಡ್ಡ ಅಣ್ಣ. ಇದು ಅವರ ಹೆಂಡತಿ, ನನ್ನ ಮಾಮಿ. ಇವರು ಅಪ್ಪನ ಹೆಂಡತಿ ಅಂತ. ಇವರು ನಮ್ಮ ಚಿಕ್ಕ ಯಜಮಾನರು. ಯಾರಿದು? ಇಯಾನ್ ಅಂತ, ಡೆಲ್ಲುದು ಮಗ. ಬರ್ಡ್ ಅಂತ ಗೊತ್ತಿರಲಿಲ್ಲ. ಡೆಲಿಟಾಗೆ ಇವತ್ತು ಅವಳು ವಿದೇಶಕ್ಕೆ ಹೋಗಬೇಕಿತ್ತು. ಹಾಗಾಗಿ ಹೊರದೇಶದಿಂದ ಬಂದವರು ಇಲ್ಲಿ ಮೀಟ್ ಮಾಡೋಕ್ಕೆ ಬರ್ತಾರಲ್ಲ ಫ್ಯಾಮಿಲಿಯವರನ್ನು, ಹಾಗೆ ಬಂದಿದ್ದೆ ಅವಳು. ಅವಳಿಗೆ ನನ್ನ ಬರ್ಡೇ ಅಂತ ಹೇಳಿ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿಯೇ ಅವರು ಮನೆಗೆ ಹೋಗಿದ್ದು. ಹಾಗಾಗಿ ಎಲ್ಲ ಕೋಇನ್ಸಿಡೆಂಟ್ ಆಗಿ ನನಗೆ ಸಿಕ್ಕಿತು ನನ್ನ ಬರ್ಡೇಗೆ. ತುಂಬ ಖುಷಿಯಾಯಿತು ಡೆಲ್ಲು ಫ್ಯಾಮಿಲಿ ಯಾನು ಅನ್ನೆಲ್ಲ ನೋಡಿ. ನಾಳೆಯ ವ್ಲಾಗಲ್ಲಿ 19ನೇ ತಾರೀಕೆ ನಾವು ಮಧ್ಯಾಹ್ನದಿಂದ ಸಂಜೆವರೆಗೆ ಎಲ್ಲೆಲ್ಲ ಹೋಗಿದ್ವಿ, ಆಮೇಲೆ ಏನೆಲ್ಲ ಆಯಿತು ಅದೆಲ್ಲ ನಾನು ನಾಳೆಯ ವ್ಲಾಗಲ್ಲಿ ತೋರಿಸ್ತೀನಿ. ಕಾಯ್ತಾ ಇರಿ.